ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹದಿಹರೆಯದವರ ಮೊಬೈಲ್ ಬಳಕೆಗೆ ನಿರ್ಬಂಧ ವಿಚಾರ. 16 ವರ್ಷದ ಒಳಗಿನ ಮಕ್ಕಳ ಮೊಬೈಲ್ ಬಳಕೆಗೆ ನಿರ್ಬಂಧ. ನಿಯಮ ಜಾರಿಗೆ ಮುನ್ನ ಒಂದು ಸಮಿತಿ ರಚನೆ ಮಾಡಬೇಕು ಅಂತ ಸರ್ಕಾರ ಪ್ಲಾನ್ ಮಾಡ್ಕೊಂಡಿರೋದು. ಈಗ ಯಾವುದೇ ನೀತಿ ನಿಯಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಜಾರಿಗೆ ತರಕ್ಕಿಂತ ಮುಂಚೆ ಅದರ ಸಾಧಕ ಬಾಧಕ ನೋಡೋದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಮಾಡೋದ್ರಿಂದ ಏನಾಗುತ್ತೆ, ಮಾಡದೇ ಇದ್ರೆ ಏನಾಗುತ್ತೆ ಅಂತ. ಹಾಗೇನೆ ಇಲ್ಲೂ ಕೂಡ ಈ ಸಮಿತಿ ರಚನೆ ಮಾಡೋದಕ್ಕೆ ನಿರ್ಧರಿಸಿದ್ದಾರಂತೆ. ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ, ಅಧಿಕಾರಿಗಳು, ಶಿಕ್ಷಣ ಕ್ಷೇತ್ರದ ತಜ್ಞರು, ಮನೋವೈದ್ಯರು, ತಾಂತ್ರಿಕ ತಜ್ಞರ ಸಮಿತಿ. ಈ ಸಮಿತಿಯಿಂದಲೇ ಸಂಪೂರ್ಣ ಅಧ್ಯಯನ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರೋದು. ಮಕ್ಕಳ ಮೊಬೈಲ್ ಗೀಳಿನ ಪ್ರಮಾಣ ಎಷ್ಟು, ಇದರಿಂದ ಅವ್ರಿಗೆ ಆಗ್ತಿರೋ ಅನುಕೂಲ ಏನಾದರೂ ಇದ್ದರೆ ಆ ಅನುಕೂಲ ಏನು, ಆಮೇಲೆ ಹೆಚ್ಚಿನ ಮೊಬೈಲ್ ಬಳಕೆಯಿಂದ ಆರೋಗ್ಯದ ಮೇಲೆ ಏನಾದರೂ ವ್ಯತಿರಿಕ್ತವಾದಂಥ ಪರಿಣಾಮ ಬೀರ್ತಾ ಇದ್ರೆ ಅದು ಏನೇನು, ಮೊಬೈಲ್ ಬಳಕೆಯಿಂದ ಇವರ ಎಜುಕೇಷನ್ ಮೇಲೆ ಏನು ಹೊಡೆತ ಬೀಳ್ತಾ ಇದೆ, ಏನು ಪರಿಣಾಮ ಆಗ್ತಾ ಇದೆ, ಇದೆಲ್ಲದರ ಬಗ್ಗೆನೂ ಅಧ್ಯಯನವನ್ನು ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅಧ್ಯಯನದ ಬಳಿಕ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲಿರುವಂಥ ಸಮಿತಿ ವರದಿಯ ಆಧಾರದಲ್ಲಿ ಮಕ್ಕಳಿಗೆ ಅನ್ವಯ ಆಗುವಂತೆ ಡಿಜಿಟಲ್ ನಿಯಂತ್ರಣ ನೀತಿ ರೂಪಿಸುವುದಕ್ಕೆ ಸರ್ಕಾರ ತಯಾರಿ ಮಾಡಿಕೊಂಡಿದೆ. Committee for it, sir, to discuss this. We are there. See, lot of ಬೇರೆ countries ಎಲ್ಲ ಇದಾಗ್ತಾ ಇದೆ. I can't disclose that what type of internal misuse ಮಕ್ಕಳು ಆಗ್ತಾ ಇದ್ದಾರೆ. ಬಹಳ ಪೇರೆಂಟ್ಸ್ ಇಂದ ಎಲ್ಲ ಒತ್ತಡ ಇದೆ. ನಮ್ಮ ಸ್ಕೂಲ್ಗಳಲ್ಲೂ ಕೂಡ ನಾವು ಇದನ್ನ ಬ್ಯಾನ್ ಮಾಡಿದ್ದೀವಿ. ಪೇರೆಂಟ್ಸ್ ಎಲ್ಲ ಬಹಳ ಒತ್ತಡ ಇದೆ ಈ ವಿಚಾರಕ್ಕೆ. ಮಕ್ಕಳದ್ದು ಬಿಡಿ. ಸೊ ಅದಕ್ಕೆ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಲೆವೆಲ್ ಕೂಡ ಬಹಳ ದೊಡ್ಡ ಡಿಸ್ಕಷನ್ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಚರ್ಚೆ ಇದೆ. ಸದ್ಯದಲ್ಲಿ ದೊಡ್ಡ ಚರ್ಚೆ ನಡೀತಾ ಇದೆ. 16 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಈ ಆಕ್ಸೆಸ್ ಕೊಟ್ಟರೆ ಅವರೊಂದು ವಿದ್ಯಾಭ್ಯಾಸ ಮಾಡೋದು ಕಮ್ಮಿ ಆಗುತ್ತೆ, ಸ್ಟಡೀಸ್ಗೆಲ್ಲ ಎಫೆಕ್ಟ್ ಆಗುತ್ತೆ ಅಂತೇಳಿ ಒಂದು ಸ್ಟಡಿ ರಿಪೋರ್ಟ್ ಥರ. ಜೊತೆಗೆ ಈ ವಯಸ್ಸಿನಲ್ಲಿ ಅವರೆಲ್ಲರೂ ಕೂಡ ಓದಿ ದೊಡ್ಡವರಾಗುವ ಸಂದರ್ಭದಲ್ಲಿ ಅವ್ರನ್ನ ಡೈವರ್ಟ್ ಮಾಡಿಕೊಂಡು ಮಾಡೋದು ಸರಿ ಇಲ್ಲ ಅನ್ನುವಂಥ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಆಮೇಲೆ ಭಾಳ ದೇಶಗಳಲ್ಲಿ ಇದಕ್ಕೆಲ್ಲ ಎಕ್ಸ್ಟೆನ್ಸಿವ್ ಸ್ಟಡಿಗಳು ಮಾಡಿ ಅದನ್ನು ಬ್ಯಾನ್ ಮಾಡಿದ್ದಾರೆ. ಈಗ ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದಾರೆ, ಯುರೋಪಲ್ಲಿ ಬೇಕಾದಷ್ಟು ದೇಶಗಳು ಮಾಡಿದ್ದಾವೆ. ನಾವು ಅದರ ಬಗ್ಗೆ ಒಂದು ಚಿಂತನೆ ನಡೆಸಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದರ ಬಗ್ಗೆ ಇದನ್ನು ಬ್ಯಾನ್ ಮಾಡಬೇಕು ಅನ್ನುವಂಥ ಚಿಂತನೆಯನ್ನು ಕೂಡ ಅವರು ಕೂಡ ಚಿಂತನೆಯನ್ನು ಹರಿಸಿದ್ದಾರೆ. ಅದಕ್ಕೇನು ಸಾಧಕ ಬಾಧಕಗಳು ಅದೆಲ್ಲ ಸ್ಟಡಿ ಮಾಡಿ ತೀರ್ಮಾನ ಮಾಡ್ತೀವಿ. 16 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ